ದಣಿ ಅಮ್ಮವ್ರೆ, ಶ್ರೀಕಾಂತ್ ದಣಿಯವರನ್ನು ಕರೆದುಕೊಂಡು ಬಂದಿದ್ದೇನೆ, ಬನ್ನಿ. ಓ ಮೈದುನ ಬಾರಪ್ಪ. ರೀ ಬನ್ರಿ, ನಿಮ್ಮ ತಮ್ಮ ಬಂದಿದ್ದಾನೆ, ಬೇಗ ಬನ್ನಿ. ಶ್ರೀಕಾಂತ್, ಹೇಗಿದ್ದೀಯಪ್ಪ? ನಾನು ತುಂಬಾ ಚೆನ್ನಾಗಿದ್ದೇನೆ ಅಣ್ಣ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಪ್ಪ. ಹಾ ಮೈದುನ, ನಿನ್ನ ವಿದ್ಯಾಭ್ಯಾಸ ಏನಾಯ್ತಪ್ಪ? ಅತ್ತಿಗೆ, ನಾನು MBBS ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ಆಶೀರ್ವಾದ ಮಾಡಿ ನನಗೆ. ನೋಡಪ್ಪ ಮೈದುನ, ಹೀಗ್ ಬಾ. ನಾಯಿ ಕಣ್ಣು, ನರಿ ಕಣ್ಣು, ರಂಡರ್ ಕಣ್ಣು, ಮುಂಡರ್ ಕಣ್ಣು, ಗಾಳಿ ಕಣ್ಣು, ಧೂಳಿ ಕಣ್ಣು, ಎಲ್ಲರ ಕಣ್ಣು ದೂರಾಲಿ. ನೋಡಪ್ಪ ಮೈದುನ, 100 ವರ್ಷ ಆಯುಷ್ಯವಂತನಾಗಿ ಈ ರಾಮಾಪುರದಲ್ಲಿ ಜನರಿಗೆ ಸೇವೆ ಮಾಡುತ್ತಾ ಈ ನಿಮ್ಮ ಅಣ್ಣನ ಹೆಸರನ್ನ ನೀನು ಪೂರೈಸಬೇಕಪ್ಪ ಮೈದುನ. ಜಾನಕಿ, ಈ ನಿನ್ನ ಮೈದುನನಿಗೆ ಹೋಟೆಲ್ ಊಟ ಮಾಡಿ ಬೇಸರವಾಗಿರ್ಬೋದು. ಬೇಗ ಬಿಸಿ ಬಿಸಿಯಾದ ಜೋಳದ ಪಾನವನ್ನು ತಯಾರಿಸು. ಹೌದು ಅತ್ತಿಗೆ. ಎಲ್ಲರೂ ಸೇರಿ ಊಟ ಮಾಡೋಣ. ಹೌದು ಅತ್ತಿಗೆ, ಈ ನಿಮ್ಮ ಕೈಯಿಂದ ಮಾಡಿದ ಅಡುಗೆ ಅಮೃತ ಇದ್ದ ಹಾಗೆ. ಚಿಕ್ಕದಣಿ, ನಿಮಗೊಂದು ಮಾತು ಕೇಳಲಿ. ಕೇಳು ನಿಂಗಜ್ಜ, ನೀನೇನು ಹೊರಗಿನವನೇ? ದೊಡ್ಡ ದಣಿಯವರು 10 ಹಳ್ಳಿಗಳಿಗೆ ಆದರ್ಶ ರೈತರು, ಹಸಿದು ಬಂದವರಿಗೆ ಅನ್ನದಾನ ಮಾಡಿದವರು. ನನ್ನ ತಮ್ಮ ಡಾಕ್ಟರ್ನಾಗಲೆಂದು ಎಲ್ಲ ಆಸ್ತಿ ಪಾಸ್ತಿ ಮಾರಿ ನಿಮಗೆ ವಿದ್ಯಾಭ್ಯಾಸ ಕಲಿಸಿದ್ದಾರೆ. ನೀವು ಕಷ್ಟಪಟ್ಟು ದುಡಿದು ಊರ ಮುಂದಿನ ಹೊಲ ಪುನಃ ಬಿಡಿಸಿಕೊಳ್ಳಬೇಕೆಂದೇ ನನ್ನ ಆಸೆ. ದಣಿ, ಇದರಲ್ಲಿ ನನ್ನದು ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಬಿಡಿ ದಣಿ. ಇದರಲ್ಲಿ ಕ್ಷಮಿಸುವುದೇನಿದೆ ನಿಂಗಜ್ಜ? ನನ್ನ ಆಸೆಯೂ ಅದೇ ಆಗಿದೆ. ಎಲ್ಲದಕ್ಕೂ ಆ ಭಗವಂತನ ದಯೆ ಇರಬೇಕು. ನಿಂಗಜ್ಜ ಈಗ ತಾನೇ ಡಾಕ್ಟರ್ ಆಗಿ ಬಂದಿದ್ದಾನೆ. ಮೊದಲು ಅವನಿಗೊಂದು ಮದುವೆ ಮಾಡಿದ್ರಾಯ್ತು. ಏನಂತೆ ಜಾನಕಿ? ನೋಡ್ರಿ, ತುಂಬಾ ಒಳ್ಳೆಯ ವಿಚಾರ. ನೌಕರಿ ಇದ್ದ ಕನ್ಯೆಯನ್ನ ಮದುವೆ ಮಾಡಿದ್ರೆ ನಮಗೂ ಅನುಕೂಲವಾಗೋದು. ಏನಪ್ಪ ಮೈದುನ, ನಿನ್ನ ಆಸೆ ಏನು? ಹಿರಿಯರು ಹೇಳಿದಂತೆ ಕೇಳುವುದು ನನ್ನ ಕರ್ತವ್ಯ ಅತ್ತಿಗೆ. ಆದಷ್ಟು ಬೇಗ ಒಂದು ಒಳ್ಳೆಯ ಮನೆಯ ಕನ್ಯೆಯನ್ನು ನೋಡಿ ಮದುವೆ ಮಾಡಿದ್ರಾಯ್ತು. ಏನಂತೆ ನಿಂಗಜ್ಜ? ಆಯ್ತ್ರಿ ದಣಿ, ನಮ್ ಚಿಕ್ಕ ದಣಿಯವರ ಮದ್ವಿ ಈ ಕಮಲಾನಗರದಲ್ಲಿ ಹಿಂದೂ ಯಾರು ಮಾಡಿರಬಾರ್ದು, ಮುಂದೂ ಯಾರು ಮಾಡಿರಬಾರ್ದು, ಹಾಗೆ ಮಾಡೋಣ. ಅತ್ತಿಗೆ, ಈ ನಿಮ್ಮ ಮಧುರ ಕಂಠದಿಂದ ಒಂದು ಇಂಪಾದ ಗೀತೆ ಕೇಳಬೇಕು ಅಂತ ಆಸೆ ಇದೆ ನನಗೆ. ಆಯ್ತಪ್ಪ ಮೈದುನ, ನೀನು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಒಟ್ಟಲ್ಲಿ ನಿನ್ನ ಆಸೆ ನಮ್ಮ ಆಸೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ
ಕಣ್ಣಿನಂತ ಅಣ್ಣನ ತಾಯಿಯಾದನು ಚಿಂತೆಯೇ ನೋಡಿದರು ಮಗುವಿನ ಒಲುಮೆ ತುಂಬಿದೆ ಹಾರಾಡ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಂದನ ಕೊಡೆಯಾದನೆ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂಮಳೆ ನೋಡಪ್ಪ ಮೈದುನ, ನಿನಗೋಸ್ಕರ ಎಲ್ಲ ಸಿಹಿ ಅಡಿಗೆ ಮಾಡಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡುವಂತೆ ಬಾ ಒಳಗೆ. ನಾನು ಅಲ್ಲಿಂದ ಬರುವವರೆಗೂ ನಿಮ್ಮ ಅಡಿಗೆಯನ್ನು ನೆನೆಸಿಕೊಂಡೇ ಬಂದಿದ್ದೇನೆ ಅತ್ತಿಗೆ. ಬಾರಪ್ಪ ಹೊಟ್ಟೆ ಬಾಕ, ನಿನಗೋಸ್ಕರ ಅಡಿಗೆ ಮಾಡಿದ್ದೀನಿ, ಊಟ ಮಾಡಿದ್ದೀನಿ.